ಶರಣಾರ್ಥಿಗಳು ಬಂಧುಗಳೇ, ಇವತ್ತಿನ ವಚನ ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲ ದುಲ್ಲನಯ್ಯ ಅಂತೇಳಿ ಈ ವಚನ ಬಸವಣ್ಣನವರ ವಚನ. ಈ ವಚನದಲ್ಲಿ ಬಸವಣ್ಣನವರು ಧರ್ಮಗಳು ಏನನ್ನ ಹೇಳ್ತವೆ ಅನ್ನುವಂತಹ ಸ್ಪಷ್ಟವಾದ ವಿಚಾರವನ್ನ ಒಂದೇ ಒಂದು ವಚನದಲ್ಲಿ, ಬರೀ 4 ಸಾಲಿನ ಈ ಸಣ್ಣ ವಚನದೊಳಗೆ ಜಗತ್ತಿನ ಎಲ್ಲ ಧರ್ಮಗಳು ಏನನ್ನ ಹೇಳ್ತವೆ, ಏನನ್ನ ಪ್ರತಿಪಾದನೆ ಮಾಡ್ತವೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಜಗತ್ತಿನ ಎಲ್ಲ ಧರ್ಮಗಳು ನನಗೆ ತಿಳಿದ ಮಟ್ಟಿಗೆ ಪ್ರತಿಯೊಂದು ಧರ್ಮಗಳು ಪ್ರೀತಿ, ಪ್ರೇಮ ಅಥವಾ ಸಹಬಾಳ್ವೆ ಹಾಗೆ ಮಾನವೀಯ ಮೌಲ್ಯಗಳನ್ನ ಹೇಳ್ತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂತಹ ತತ್ವ ಸಿದ್ಧಾಂತಗಳನ್ನೇ ಹೇಳ್ತಾ ಬಂದಿದ್ದವು. ಅದರೊಳಗೆ ಬಸವಾದಿ ಶಿವಶರಣರಂತೂ ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಹೇಳಿ ಕೇಳ್ತಾರೆ. ಮುಂದೆ 2ನೇ ಸಾಲಿನೊಳಗ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳ್ತಾರೆ. ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಕೆಲವೊಂದಷ್ಟು ಧರ್ಮಗಳಲ್ಲಿ ಮಾಂಸಾಹಾರ ನಿಷೇಧವಾಗಿಲ್ಲ. ನಮ್ಮ ಮಾಂಸಾಹಾರದ ಬಗ್ಗೆ ಅವ್ರು ಏನು ಹೇಳಂಗಿಲ್ಲ. ಕೆಲವೊಂದು ಪ್ರಾಣಿಗಳ ಮಾಂಸವನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ. ಆದ್ರೆ ಪ್ರಾಣಿಗಳ ಹಿಂಸೆಯನ್ನ ಒಪ್ಕೊಂಡಂಗೆ ಅದು. ಬಸವಾದಿ ಶಿವಶರಣರು ಪ್ರಾಣಿಗಳನ್ನು ಸಹ ಕೊಲ್ಲಬಾರ್ದು, ಹಿಂಸೆ ಮಾಡಬಾರ್ದು ಅಂತ ಹೇಳ್ತಾರೆ. ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತಂದ್ರೆ ಅದ್ರೊಳಗ ಮನುಷ್ಯನೂ ಸಹ ಬರ್ತಾನೆ. ಯಾವುದೇ ಮನುಷ್ಯನಿಗೆ ಹಿಂಸೆಯನ್ನ ಕೊಡಬಾರ್ದು, ಯಾವುದೇ ಮನುಷ್ಯನಿಗೆ ತೊಂದರೆಯನ್ನ ಮಾಡದಂತೆ ನಾವು ಬದುಕನ್ನ ಸಾಗಿಸ್ಬೇಕು. ಅವ್ರ ಮೇಲೆ ದಯೆ, ಕರುಣೆಯನ್ನ ಇಡಬೇಕು. ಹಾಗೆ ಪ್ರೀತಿಯಿಂದ ನಾವು ಮನುಷ್ಯರನ್ನ ಕಾಣಬೇಕು ಅಂತ ಹೇಳಿ ಬಸವಣ್ಣವರು ಸ್ಪಷ್ಟವಾಗಿ ಸಾರ್ತಾರೆ. ಹಾಗೆ ದಯವೇ ಧರ್ಮದ ಮೂಲ ಅಂತ ಹೇಳ್ತಾರೆ. ದಯವೇ ಧರ್ಮದ ಮೂಲ ಅಂತಂದ್ರೆ ಪ್ರತಿಯೊಂದು ಧರ್ಮಗಳ ಮೂಲ ಏನೈತೆ ಅಂತಂದ್ರೆ ದಯೆಯೇ ಆಗಿರ್ತದೆ. ದಯೆ ಅಂತಂದ್ರೆ ಪ್ರೀತಿ, ಕರುಣೆ, ವಾತ್ಸಲ್ಯ ಇವೆಲ್ಲ ಅದ್ರೊಳಗೆ ಅಡಕವಾಗಿರ್ತದೆ. ಯಾವುದೇ ಧರ್ಮ ತೆಗೆದುಕೊಂಡ್ರು ಅದರ ಮೂಲ ದಯೆ ಆಗಿರ್ತದೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಒಂದು ವೇಳೆ ನೀವು ದಯೆಯನ್ನ ತೋರದೆ ನಿರ್ದಯೆಯಾಗಿ ನೀವು ವರ್ತನೆ ಮಾಡಿದ್ರೆ ನಿಮ್ಮನ್ನ ದೇವರು ಸಹ ಮೆಚ್ಚಂಗಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಕೂಡಲ ಸಂಗಯ್ಯನಂತಲ್ಲ ದೊಲ್ಲನಯ್ಯ ಅಂತಂದ್ರೆ ಈ ತತ್ವವನ್ನ ಪಾಲನೆ ಮಾಡದೆ ಹೋದ್ರೆ, ಅಂದ್ರೆ ನೀವು ದಯಾಮಯಿ ಆಗಿರದೆ ಹೋದ್ರೆ ನಿಮ್ಮನ್ನ ದೇವರು ಕೂಡ ಒಪ್ಪಂಗಿಲ್ಲ ಅಂತ ಹೇಳ್ತಾರೆ. ಇವತ್ತಿನ ಪ್ರಸ್ತುತ ಯುಗಕ್ಕೆ, ಪ್ರಸ್ತುತ ಕಾಲಘಟ್ಟಕ್ಕೆ ಈ ವಚನ ಬಹಳಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು. ನಾವು ಸಾಮಾನ್ಯವಾಗಿ ಇವತ್ತಿನ ದಿನ ನೋಡ್ತಾ ಇದ್ದೀವಿ, ಧರ್ಮವನ್ನ ರಕ್ಷಣೆ ಮಾಡ್ತೀವಿ, ಧರ್ಮವನ್ನ ಬೆಳೆಸ್ತೀವಿ ಅನ್ನೋಂಥವ್ರು ಹಿಂಸೆಯ ಮುಖಾಂತರ ಹಿಂಸೆಯನ್ನ ತಮ್ಮ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಬಸವಾದಿ ಶಿವಶರಣರು ಹೆಂಗ್ ಹೇಳಿದಾರೆ ಅಂತಂದ್ರೆ ದಯೆ, ಕರುಣೆಯಿಂದ ನಿಮ್ಮ ಧರ್ಮವನ್ನ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ದಯೆ, ಕರುಣೆನ ಧರ್ಮ ಅಂತ ಹೇಳ್ತಾರೆ. ನಾವು ಪ್ರೀತಿ, ವಾತ್ಸಲ್ಯದಿಂದ ಎಲ್ಲರನ್ನ ನಮ್ಮೊಟ್ಟಿಗೆ ಕರ್ಕೊಂಡು ಹೋಗೋದ್ರಿಂದ ನಮ್ಮ ಧರ್ಮಗಳು ಬೆಳೀತವೆ. ಮತ್ತೆ ಆ ಧರ್ಮದಿಂದ ವ್ಯಕ್ತಿ ತನ್ನ ಬದುಕನ್ನ ಉಜ್ವಲವಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿ ಹೇಳ್ತಾರೆ. ನಾವು ಸಹ ಕರುಣೆ, ಪ್ರೀತಿಯಿಂದ ಬದುಕೋದ್ರಿಂದ ನಮ್ಮ ಧರ್ಮವೂ ಪಾಲನೆ ಆಗ್ತದೆ, ನಮ್ಮ ಧರ್ಮವೂ ಬೆಳೀತದೆ. ಮತ್ತೆ ನಾವು ಧರ್ಮವನ್ನ ಅನುಸರಿಸಿ ಬದುಕದ ಹಾಗೆ ನಮ್ಮ ಜೀವನ ಪರಿಪೂರ್ಣದೆಡೆಗೆ ಸಾಗ್ತದೆ ಅಂತ ಹೇಳಿ ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನಾವು ಕರುಣೆ, ದಯೆ, ಪ್ರೀತಿಯಲ್ಲಿ ಇವೆಲ್ಲವನ್ನ ಒಳಗೊಂಡು ನಮ್ಮ ಬದುಕನ್ನ ನಡೆಸಿದ್ರೆ ನಮ್ಮ ಜೀವನ ಪರಿಪೂರ್ಣ ಆಗ್ತದೆ ಅಂತ ಹೇಳಿ ಬಸವಣ್ಣನವ್ರು ಹೇಳ್ತಾರೆ. ಹಾಗೆ ಎಲ್ಲ ಜಗತ್ತಿನ ದಾರ್ಶನಿಕರು ಸಹ ಇದನ್ನ ಹೇಳ್ತಾ ಬಂದಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಹೇಳಿ ಕೇಳ್ತಾರೆ. ಆ ದಯೆನೇ ಇಲ್ಲದೆ ಇರತಕ್ಕಂಥ ಧರ್ಮನ ಇಲ್ಲ ಅಂತ ಅನ್ನೋ ಮಟ್ಟಿಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ನಾವು ಯಾವುದೇ ಧರ್ಮದ ಆಚರಣೆಗಳಿರ್ಲಿ, ನಮ್ಮ ಧರ್ಮಗಳು ನಮಗೆ ಶ್ರೇಷ್ಠನ ಇರ್ತವೆ. ಹಾಗಾಗಿ ನಮ್ಮ ಧರ್ಮನ ರಕ್ಷಣೆ ಮಾಡೋದಕ್ಕೆ ಇನ್ನೊಂದು ಧರ್ಮೀಯರನ್ನ ಕೊಲ್ಲೋದಾಗ್ಲಿ, ಇನ್ನೊಂದು ಧರ್ಮೀಯರಿಗೆ ನಾವು ಹಿಂಸೆಯನ್ನ ಕೊಡೋದಾಗ್ಲಿ, ಈ ರೀತಿ ಮಾಡೋದ್ರಿಂದ ನಮ್ಮ ಧರ್ಮ ಬೆಳೆಯಂಗಿಲ್ಲ. ನಮ್ಮ ಧರ್ಮದ ಆಚರಣೆಗಳು, ನಮ್ಮ ಧರ್ಮದ ಗುರುಗಳು ಏನನ್ನ ಹೇಳ್ತಾರೆ ಅದನ್ನ ನಾವು ಪರಿಪಾಲನೆ ಮಾಡಿ ನಮ್ಮ ಆಚರಣೆಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಆಚರಣೆ ಮಾಡ್ತಾ ನಮ್ಮ ಬದುಕನ್ನ ಬದುಕಿದ್ರೆ ನಮ್ಮ ಬದುಕು ಪರಿಪೂರ್ಣ ಆಗ್ತದೆ ಅಂತ ಹೇಳಿ ಹೇಳ್ತಾ, ನಾವೆಲ್ಲರೂ ಭಾವೈಕ್ಯತೆಯಿಂದ ಬದುಕೋದಕ್ಕೆ ಈ ವಚನ ಬಹಳ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡ್ತದೆ. ಈ ವಚನವನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ನಮ್ಮ ಬದುಕನ್ನ ಪರಿಪೂರ್ಣದೆಡೆಗೆ ತೆಗೆದುಕೊಂಡು ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ನಮಸ್ಕಾರ.